وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾಬಾದ್. ಈ ಮೂರು ಸಂಗತಿಗಳನ್ನು ನೀವು ಮಾಡುವುದಾದರೆ ನಿಮಗೆ ಸ್ವರ್ಗವಿದೆ. ಸ್ವರ್ಗ ಸಿಗಲಿಕ್ಕೋಸ್ಕರ ಇರುವಂತಹ ಮೂರು ಸಂಗತಿಗಳಾಗಿದೆ ಇವತ್ತಿನ ಹದೀಸ್ ತರಗತಿ ಮೂಲಕ ನಾವು ತಿಳಿಯೋದು. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಅಬ್ದುಲ್ಲಾ ಇಬ್ನ್ ಅಮ್ರ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಇಅ್ಬುದುರ್ ರಹ್ಮಾನ್, ನೀವು ಅಲ್ಲಾಹನಿಗೆ ಆರಾಧನೆಯನ್ನು ಮಾಡಿ. ಅಲ್ಲಾಹನಿಗೆ ಆರಾಧನೆಯನ್ನು ಮಾಡುವುದರೊಂದಿಗೆ ವಾ ಅತ್ಇಮು ತ್ವಾಮ್, ಹಸಿದವರಿಗೆ ಉಣಬಡಿಸಿರಿ, ಹಸಿದವರಿಗೆ ಆಹಾರವನ್ನು ನೀವು ನೀಡಿ. ಅದರೊಂದಿಗೆ ವ ಅಫ್ಶು ಸಲಾಂ, ನೀವು ಪರಸ್ಪರ ವಿಶ್ವಾಸಗಳನ್ನು ಕಾಣುವಂತಹ ಸಂದರ್ಭದಲ್ಲಿ ಸಲಾಮನ್ನು ಹೇಳಿ. ಈ ಮೂರು ಸಂಗತಿಗಳನ್ನು ನೀವು ಮಾಡುವುದಾದರೆ ತದ್ಖುಲುಲ್ ಜನ್ನತ ಬಿಸ್ಸಲಾಂ, ನಿಮಗೆ ಯಾವುದೇ ಅಡೆತಡೆ ಇಲ್ಲದೆ ಸ್ವರ್ಗಕ್ಕೆ ಪ್ರವೇಶಿಸಲು ಸಾಧ್ಯ. ಆದ್ದರಿಂದ ಸ್ವರ್ಗ ಪ್ರವೇಶನ ಅತಿ ಸುಲಭವಾಗಿ ನಿಮಗೆ ಸಿಗಬೇಕಾದರೆ ಯಾವುದೇ ತೊಂದರೆ ಇಲ್ಲದೆ ಯಾವುದೇ ಅಡೆತಡೆ ಇಲ್ಲದೆ ನಿಮಗೆ ಸ್ವರ್ಗ ಪ್ರವೇಶಿಸಬೇಕಾ ಈ ಮೂರು ಸಂಗತಿಗಳನ್ನು ನೀವು ಮಾಡಬೇಕು. ಒಂದನೆಯದ್ದು, ನೀವು ಅಲ್ಲಾಹನಿಗೆ ಆರಾಧನೆಯನ್ನು ಮಾಡಬೇಕು. ಕೇವಲ ಸತ್ಕರ್ಮಗಳನ್ನು ಮಾತ್ರ ಮಾಡಿದರೆ ಸಾಲದು, ಆರಾಧನೆಯೂ ಕೂಡ ಮಾಡಬೇಕು. ನಮಾಜಿನಂತಹ ಆರಾಧನೆಗಳನ್ನು ಅದು ನಮ್ಮ ಜೀವನದಲ್ಲಿ ನಿರಂತರವಾಗಿ ನಾವು ಮಾಡಬೇಕು. ಅದರೊಂದಿಗೆ ನಾವು ಹಸಿದವರಿಗೆ ಬಡಿಸಬೇಕು. ಹಸಿದವರಿಗೆ ಉಣಬಡಿಸುವುದು ಅದೆಷ್ಟೋ ಮಹತ್ವವುಳ್ಳಂತಹ ಸಂಗತಿಯಾಗಿದೆ ಎಂದು ನಾನು ಮುಂಚೆ ನಿಮಗೆ ತಿಳಿಸಿದ್ದೆ. ಅದರಂತೆ ಹಸಿದವರಿಗೆ ಉಣಬಡಿಸುವುದು ಕೂಡ ನಮಗೆ ಸ್ವರ್ಗ ಪ್ರವೇಶಿಸಲು ಒಂದು ಕಾರಣವಾಗಿರುತ್ತದೆ. ಅದೇ ರೀತಿ ಪರಸ್ಪರ ವಿಶ್ವಾಸಿಗಳನ್ನು ಕಾಣುವಂತಹ ಸಂದರ್ಭದಲ್ಲಿ ನಾವು ಸಲಾಂ ಹೇಳುವುದರಿಂದಲೂ ನಮಗೆ ಸ್ವರ್ಗ ಪ್ರವೇಶನೆ ಸಾಧ್ಯ. ಆದ್ದರಿಂದ ಈ ಮೂರು ಸಂಗತಿಗಳನ್ನು ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸೋಣ. ಅದೇ ರೀತಿ ಅದರಿಂದಾಗಿ ನಮಗೆ ಸ್ವರ್ಗ ಪ್ರವೇಶನ ಸಾಧ್ಯವಾಗಲಿ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.